ಕೇರಳದಲ್ಲಿ ಒಂದು ವಿಲೇಜಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಕರ್ನಾಟಕ ಗಾಡಿಗಳು ನೋಡ್ರಿ ಹೆಂಗೆ ಹೋಗ್ತಾ ಇದ್ದಾವೆ. ಎಲ್ಲೇ ಇರು ಹೆಂಗೆ ಇರು ಕನ್ನಡವಾಗಿರು. ನಮ್ಮ ಕನ್ನಡನ ಎಲ್ಲೂ ಬಿಟ್ಕೊಡೋಂಗಿಲ್ಲ ನಾವು. ವಾಹ್ ಏನು ಗುರು ಹಿಂಗೆ ತಗ್ಲಾಕಿದ್ದಾರೆ ದ್ರಾಕ್ಷಿಗಳನ್ನ. ವಾವ್ ಓ ಸೂಪರ್. ಇನ್ನೂ ತೋತಾಪರಿಗಳು ನೋಡಿ ಇವಾಗ ಇದ್ದಾವೆ ನೋಡಿ. ಎಡ್ಕಲ್ ಕೇವ್ಸ್ ಇನ್ನು 7 ಕಿಲೋಮೀಟ್ರ್ ಇದೆ. ಇಲ್ಲಿ ಟಿಕೆಟ್ ಕೌಂಟ್ರ್ ಬೇರೆ ಐತಲ್ಲ ಗುರು, ಬೈಕ್ ಟಿಕೆಟ್ ತೊಗೋಬೇಕು ಅನಿಸುತ್ತೆ. ಹಾಂ 3 ಬೈಕಿಂದ 60 ರುಪೀಸ್ ಆಯಿತು. ವೆಹಿಕಲ್ ಸ್ಲಾಟ್ ಬೇರೆ ಇದೆ. ನಮ್ಮ ಸ್ಲಾಟ್ 1 ಕೊಟ್ಟಿದ್ದಾರೆ 3 ಬೈಕ್ ನಿಲ್ಸೋದಕ್ಕೆ. ಸಿಕ್ಕಾಬಟ್ಟೆ ಅಪ್ಪಿದೆ, ಹತ್ತೋದಕ್ಕೆ ಆಗ್ತಿಲ್ಲ. 1 ಕಿಲೋಮೀಟರ್ ವಾಕಬಲ್ ಡಿಸ್ಟೆನ್ಸು. 4 ಟಿಕೆಟ್ಗೆ 200 ಆಗಿದೆ. ಸೊ ಇವಾಗ ಮೇಲೆ ಹೋಗಬೇಕು. ವಾಟರ್ ಬಾಟ್ಲಿಗೆಲ್ಲ ಸ್ಟಿಕ್ಕರ್ ಹಾಕ್ಸ್ಕೊತಾ ಇದರಲ್ಲಿ 380. ವಾ 380 ಸ್ಟೆಪ್ ಅಂತೆ. ಇನ್ನೂ ಟಿಫನ್ ಮಾಡಿಲ್ಲ. ಫುಲ್ ಇಲ್ಲೇ ಒಳ್ಳೆ ವರ್ಕೌಟ್ ಆಗುತ್ತೆ ಇವತ್ತು. ಅದೇ ಫೀಲು ಕಿಂಡಿ ಅಂತಾರಲ್ಲ ಚಿತ್ರದುರ್ಗ ಕೋಟೆಲಿ, ಸೇಮ್ ಹಂಗೆ ಇದೆ. ಇಲ್ಲೆಲ್ಲ ಗೇಟ್ ಮಾಡಿದಾರಲ್ಲ ಗುರು ತಂದು. ವಾ ಕೇವ್ಗೆ ಎಂಟ್ರಿ ಆದ್ವಿ. 3,000, 6,000 years old. 6,300 years old. There's 3,000 years old gardens. There are weapons, knife, ball, there are weapons. Zoom. One lady with a pushcart trolley. Lady with pushcart. One star is there. ಇನ್ನೆಲ್ಲ ಊರುಗಳಿದು ನೋಡಿ. ಸನ್ರೈಸ್ ಆಗಿದೆ. ಎಳ್ನೀರು 100 ರೂಪಾಯಿ ಅಂತ ಗುರು. ಬೆಂಗಳೂರಲ್ಲಿ 2 ಬರ್ತವೆ ಎಳ್ನೀರು. ಏನು ಫುಲ್ ಡಿಮ್ಯಾಂಡು ಕೇರಳದಲ್ಲಿ. ಕೇರಳ ಎಳ್ನೀರು ಏನಂದರೆ ಲೀಟ್ರ್ ಗಟ್ಟಲೆಗಳೇ ಇರ್ತವೆ. ಈ ಕಡೆ ಎಲ್ಲ ತೆಂಗಿನಕಾಯಿ ಜಾಸ್ತಿ ಬೆಳೀತಾರಲ್ಲ, ಸೊ ಜಾಸ್ತಿ ಅತಿ ಹೆಚ್ಚು ಅಡುಗೆಗೆಲ್ಲ ಎಣ್ಣೆನ ಯೂಸ್ ಮಾಡೋದು. ಅಡುಗೆ ಎಣ್ಣೆ ಅಂತ ಇದೀನಿ ನೋಡಿ. ಕೊಬ್ಬರಿ ಎಣ್ಣೆನೇ. ನೀವೆಲ್ಲೇ ಫುಡ್ ತಿನ್ನಿ ಕೇರಳದಲ್ಲಿ ಆಗಲಿ, ನಮ್ಮ ಮಲೆನಾಡು ಅಂದರೆ ಈ ಕೂಡ್ಲ ಇದೆಯಲ್ಲ, ಕೂಡ್ಲ ಸೈಡ್ ಹೋದ್ರು ಅಲ್ಲೂ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಬಾಡಿಗೆ ಒಳ್ಳೆ ಹೆಲ್ತಿ ಫುಡ್ಡು ಕೊಬ್ಬರಿ ಎಣ್ಣೆದು. ಸೊ ಅದಕ್ಕೋಸ್ಕರ ಈ ಕಡೆ ಎಲ್ಲ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾರೆ. ಸೊ ಕೇರಳದಲ್ಲಿ ಒಂದು ವಿಲೇಜಲ್ಲಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಯಾವುದೋ ಒಂದು ನೋಡಿ ಹಿಂಗಿದೆ. ಏನು ಮಸೀದನೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಇದು ನಾಯಕಿಟ್ಟಿ ಅಂತ ಇವ್ರ ಹೆಸರು. ಮಸೀದಿನೇ ಅನಿಸುತ್ತೆ ಇದು. ಹೆಂಗಿದೆ ನೋಡಿ ಕೇರಳ ಲೈಫು. ನೋಡಿ ಕೇರಳ ಬಸ್ಸು KSRTC. ನಮ್ಮ ಕರ್ನಾಟಕ ಗಾಡಿಗಳು ನೋಡ್ರಿ ಹೆಂಗೆ ಹೋಗ್ತಾ ಇದ್ದಾವೆ. ಎಲ್ಲೇ ಇರು ಹೆಂಗೆ ಇರು ಕನ್ನಡವಾಗಿರು. ನಮ್ಮ ಕನ್ನಡನ ಎಲ್ಲೂ ಬಿಟ್ಕೊಡೋಂಗಿಲ್ಲ ನಾವು. ಸೊ ನನಗೆ ಎಷ್ಟೋ ರೈಡ್ಗಳಲ್ಲಿ ನೋಡಿ ನಾನು ಕೇರಳ ತಮಿಳ್ನಾಡೆಲ್ಲ ಹೋದಾಗ ಕನ್ನಡದಲ್ಲೇ ಮಾತಾಡ್ತೀನಿ. ಬಟ್ ಏನಂದರೆ ನನಗೆ ಹಿಂದಿ ಬರೋಲ್ಲ, ಮಲಯಾಳಂ ಬರೋಲ್ಲ, ತಮಿಳ್ ಬರೋಲ್ಲ. ಸೊ ಇಂಗ್ಲೀಷ್ ಸ್ವಲ್ಪ ಮಾತಾಡ್ತೀನಿ. ಬಟ್ ಪೂರ್ತಿ ಇಂಗ್ಲೀಷ್ ಬರುತ್ತೆ ಅಂತ ಹೇಳೋಕ್ಕೋಗಲ್ಲ. ಒಂದು ರೇಂಜಿಗೆ ಬರುತ್ತೆ. ಬಟ್ ನಮ್ಮ ಕನ್ನಡ ಬಿಟ್ಟು ಇನ್ಯಾವ ಭಾಷೆ ಕರೆಕ್ಟಾಗಿ ಬರೋಲ್ಲ ಗುರು ಹೇಳಬೇಕು ಅಂದರೆ. ಸೊ ಹಂಗೆಲ್ಲ ಇದ್ದೂ ಇಷ್ಟೆಲ್ಲ ಟ್ರಾವೆಲ್ ಮಾಡ್ಕೊಬರ್ತೀನಿ ನಾನು. ಸೊ ಟ್ರಾವೆಲ್ ಮಾಡೋದಕ್ಕೆ ಊರು ಸೋತೋದಕ್ಕೆಲ್ಲ ಲ್ಯಾಂಗ್ವೇಜ್ ಎಲ್ಲ ಮೇಯ್ನ್ ಬೇಕಾಗಿರೋದು. ಮತ್ತೆ ಫಾಗ್ ಸ್ಟಾರ್ಟ್ ಆಯಿತು. ಪ್ಯಾಥಮ್ ರಾಕಿಗೆ ಹೋದರೆ ಹೆಂಗಿರುತ್ತೆ ಹೇಳಿ. ಬ್ಯೂಟಿ ಮಾತ್ರ. ಈ ನೇಚರ್ ಮಧ್ಯ ಹಿಂಗೆ ಟ್ರಾವೆಲ್ ಮಾಡ್ಕೊಂಡು ಹೋಗೋದು. ಆ್ಯಕ್ಚುಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದರೆ ಚಿಕ್ಕಮಂಗ್ಳೂರು ಹೋಗ್ಬೋದಾಗಿತ್ತು. ಬೇಡ, ಚಿಕ್ಕಮಂಗ್ಳೂರು ತುಂಬ ಸಲ ಹೋಗ್ಬಿಟ್ಟಿದ್ದೀವಿ ವರ್ಷದಲ್ಲಿ. ಏನಿಲ್ಲ ಅಂದರೂ ಎಕ್ಕಡೆ ಹೋದ್ರೂ ನಾವು ಚಿಕ್ಕಮಂಗ್ಳೂರಿಗೆ ಬಂದೇ ಬರೋದು. ಆದ್ದರಿಂದ ಆ ಕಡೆ ಬೇಡ ಅಂತ ವಯನಾಡಿಗೆ ಬಂದಿರಲಿಲ್ಲ ಅಂತ ಈ ಕಡೆ ಬಂದಿರೋದೀಗ. ನಮ್ಮ ಡೆಸ್ಟಿನೇಷನ್ ಇನ್ನೂ 17 ಕಿಲೋಮೀಟ್ರ್ ಇದೆ ಸ್ನೇಹಿತರೆ. ಹೋಗೋಣ. ಮುಂದೆ 5 ಕಿಲೋಮೀಟ್ರದ ಒಂದು ಡಿವಿಯೇಷನ್ ಇದೆ. ಡಿವಿಯೇಷನ್ ತೊಗೊಂಡು ಡಿಸ್ಟೆನ್ಸ್ ಇದೆ, ವಾಕಬಲ್ ಡಿಸ್ಟೆನ್ಸು. ಎಷ್ಟಿದೆ ಅಂತ ಗೊತ್ತಿಲ್ಲ. ಬೈಕ್ನ ಪಾರ್ಕ್ ಮಾಡಿ ಅದು 8:30ಗೆ ಎಡಕಾಲಕ್ಕೆ ಓಪನು.
ಇವಾಗ ನಾವು ಅಲ್ಲಿ ಇಲ್ಲಿ ರೈಡ್ ಹೋದಾಗ ನಮ್ಮ ಕರ್ನಾಟಕ ಗಾಡಿಗಳು ನೋಡಿಬಿಟ್ರೆ ಏನೋ ಒಂಥರ ಫೀಲೇ ಚೇಂಜು. ನಮ್ಮ ತಾಯಿನ ಅಣ್ಣ ಯಾವತ್ತಿಗೂ ಉಳಿಸ್ಕೊಳ್ಳೋಣ, ಅಳಿಸೋದು ಬೇಡ, ಎಲ್ಲೋದ್ರೂ ಎತ್ತಿಡಿಯೋಣ. ಏನಂತೀರ? ವಾಹ್, ಏನು ಗುರು ಹಿಂಗೆ ತಗ್ಲಾಕಿದ್ದಾರೆ ದ್ರಾಕ್ಷಿಗಳನ್ನ. ವಾವ್, ಓ ಸೂಪರ್. ಇನ್ನೂ ತೋತಾಪರಿಗಳು ನೋಡಿ ಇವಾಗ ಇದ್ದಾವೆ. ವಾ, ನಡೆದಾಡೋದಕ್ಕೆ ನೋಡ್ರಿ ಫುಟ್ಪಾತ್ ಹೆಂಗೆ ಮಾಡಿದ್ದಾರೆ. ಹೂವಿನ ಗಿಡಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಬೆಂಗಳೂರಲ್ಲಿ ಈ ಥರ ಎಲ್ಲಿದೆ ಗುರು? ಒಂದು ಕಡೆಯೂ ನೋಡಿಲ್ಲ ನಾನು. ಈ ಥರ ಡೆವಲಪ್ ಮಾಡಬೇಕು ಗುರು ಸಿಟಿಗಳನ್ನ. ನೋಡಿ ಪಾರ್ಟಿ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ. ಆ ಕಡೆನೂ ಹಂಗೆ ಇಟ್ಟಿದ್ದಾರೆ, ಈ ಕಡೆನೂ ಹಂಗೆ ಇಟ್ಟಿದ್ದಾರೆ. ನೋಡೋದಕ್ಕೂ ಏರಿಯಾ ಚೆನ್ನಾಗಿ ಕಾಣಿಸುತ್ತೆ. ಬಂದವರು ಅನ್ಕೋತಾರೆ ಗುರು ಹಿಂಗೆ ಇಟ್ಕೋಬೇಕು ಗುರು ಅಂತ. ನೋಡಿ ಹೆಂಗಿದಾವೆ ಪಾಟ್ಗಳು. ನಿಜವಾಗ್ಲೂ ನಾನು ಎಲ್ಲೂ ನೋಡಿಲ್ಲ ಬೆಂಗಳೂರಲ್ಲಿ ಈ ಥರ. 11 ಕಿಲೋಮೀಟ್ರ್ ಇದೆ ಸ್ನೇಹಿತರೆ ಡೆಸ್ಟಿನೇಷನು. ನೋಡಿ ಎಡ್ಕಲ್ ಕೇವ್ಸ್ ಇನ್ನು 7 ಕಿಲೋಮೀಟ್ರ್ ಇದೆ. ಕೊಲಾಗಾಪುರ ರೋಡು, ಈ ರೋಡಲ್ಲೇ ಇದೆ ಎಡ್ಕಲ್ ಕೇವ್ಸು. ಇನ್ನು 6 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಎಡ್ಕಲ್ ಕೇವ್ಸು ತುಂಬ ಚೆನ್ನಾಗಿರೋ ಪ್ಲೇಸ್. ಇನ್ನೂ ಅರ್ಧ ಗಂಟೆ ಇದೆ ಓಪನಿಂಗು. ಬಟ್ ವಾ, ನೋಡಿ ಸೂರ್ಯ ಇವಾಗ ತಾನೇ ಎದುರು ಕೊಟ್ಟು ಬಂದಿದೆ. ಹೆಂಗೆ ಹೊಡಿತಾ ಇದೆ ಗೊತ್ತಾ? ನೀವು ಡೈರೆಕ್ಟು ಬೆಂಗಳೂರಿನ ಇಲ್ಲಿಗೆ ಬರ್ತೀನಿ ಅಂದರೆ ಈವ್ನಿಂಗ್ ಬರೋ ಥರ ಫಾರೆಸ್ಟಲ್ಲಿ ಬಂದು ಇಲ್ಲೆಲ್ಲರೂ ಸ್ಟೇ ಆಗಿ ಬೆಳಗ್ಗೆ ಎದ್ದು ಎಡಕಾಲ್ ಕೇವ್ಸು, ಪ್ಯಾಥಮ್ ರಾಕು ಇವೆಲ್ಲ ನೋಡ್ಕೋಬೋದು. ಇಲ್ಲ ಅರ್ಲಿ ಮಾರ್ನಿಂಗ್ ಬರ್ತೀನಿ ಅಂದರೆ ನೈಟ್ ಬಿಟ್ಟು 6 ಗಂಟೆಯಲ್ಲಿ ಫಾರೆಸ್ಟ್ ಎಂಟ್ರಿ ಆಗಿ ಸೊ ಇಲ್ಲಿಗೆ ಬರೋಷ್ಟೊತ್ತು ಕರೆಕ್ಟ್ ಟೈಮ್ ಆಗುತ್ತೆ ನಿಮಗೆ. 8 ಓಪನ್ ಆಗುತ್ತೆ. ಸೊ ನೋಡಿ ಯಾವ ಥರ ಪ್ಲ್ಯಾನ್ ಬರ್ತೀರಾ ಅಂತ. ಇಲ್ಲೆಲ್ಲ ವ್ಯೂ ಪಾಯಿಂಟ್ಗಳು ಕಮ್ಮಿ ಇದೆ, ಆದರೆ ವ್ಯೂ ಪಾಯಿಂಟ್ ಇರೋದೆಲ್ಲ ಟೈಮಿಂಗ್ಸ್ ಇದೆ. ಬನ್ನಿ ನೋಡುವ. ನೋಡಿ ಕಾಫಿ ಎಸ್ಟೇಟು, ಟೀ ಎಸ್ಟೇಟ್ ಇರುತ್ತೆ ಅಂದ್ಕೊಂಡ್ವಿ, ಬಟ್ ಇಲ್ಲೆಲ್ಲ ಕಾಫಿ ಎಸ್ಟೇಟೇ ಇದೆ. ಮುಂದೆ ಹೋಗ್ತಾ ಟೀ ಎಸ್ಟೇಟ್ ಸಿಗುತ್ತೆ ನಮಗೆ. ಸೇಮ್ ಈ ಕಡೆ ಗಾಡಿ ಓಡಿಸ್ತಾ ಇದ್ರೆ ಚಿಕ್ಕಮಗಳೂರು ಫೀಲ್ ಆಗ್ತಾಯಿದೆ ನಮಗೆ. ಮೂಡಿಗೆರೆ ಕಡೆ ಓಡಿಸೋ ಫೀಲ್ ಆಗ್ತಾಯಿದೆ. ಟೀ ಎಸ್ಟೇಟ್ ನೋಡಿ, ಕಾಫಿ ಎಸ್ಟೇಟ್ ನೋಡಿ. ಬಟ್ ಆ ಕಡೆ ನಮ್ಮ ಕಡೆ ಓಡಿಸಿದಾಗ ಚಿಕ್ಕಮಗಳೂರಲ್ಲ, ಈ ಕಡೆ ಈ ಥರ ಕಾಫಿ ಎಸ್ಟೇಟ್ ಕಡೆ ಎಲ್ಲ ಬಂದುಬಿಟ್ರೆ ಒಳ್ಳೆ ಸ್ಮೆಲ್ ಬರುತ್ತೆ ಕಾಫಿದು. ಬಟ್ ಇಲ್ಲೇನಾದ್ರು ಅಷ್ಟೊಂದು ಕಾಫಿ ಬರ್ತಾಯಿಲ್ಲ ಆ ಸ್ಮೆಲ್ಲು. ನಮ್ಮ ಚಿಕ್ಕಮಗಳೂರಲ್ಲಿ ಕೇಳ್ತೀರಾ ಏನು ಸ್ಮೆಲ್ ಹೊಡಿಯುತ್ತೆ ಗೊತ್ತಾ? ಏಯ್, ಒಳ್ಳೆ ವ್ಯೂ ಓಪನ್ ಆಗುತ್ತೆ ನೋಡಿ. ಓಪನ್ ಆಗುತ್ತೆ ಈಗ. ಕ್ರೇಜಿ. ಈ ಕಡೆ ನೋಡಿ ಹೆಂಗಿದೆ ಬ್ಯೂಟಿ ಗುರು. ಎಡ್ಕಲ್ ಕೇವ್ಸ್ 3.5 ಕಿಲೋಮೀಟ್ರ್ ಇದೆ. ನೋಡಿ ಕೇರಳ ವಿಲೇಜ್ ಲೈಫ್ ಹೆಂಗಿದೆ, ಬ್ಯೂಟಿ ಎಲ್ಲ ನೋಡಿ. ಮನೆಗಳ ಮುಂದೆ ಈ ಥರ ನೋಡೋದಕ್ಕೆ ಒಂಥರ ಚೆಂದ. ಬೆಳಗ್ಗೆದ್ದು ಸೂರ್ಯನ ಕಿರಣಗಳು ಹೆಂಗೆ ಬೀಳ್ತಾ ಇದ್ದಾವೆ ನೋಡಿ ಅರ್ಲಿ ಮಾರ್ನಿಂಗು. ಯಾವುದೋ ವ್ಯೂ ಪಾಯಿಂಟ್ ಬೇರೆ ಐತಿ ಈ ಕಡೆ. ಓ, ಇಲ್ಲಿ ಟಿಕೆಟ್ ಕೌಂಟ್ರ್ ಬೇರೆ ಐತಲ್ಲ ಗುರು. ಬೈಕ್ ಟಿಕೆಟ್ ತೊಗೋಬೇಕು ಅನಿಸುತ್ತೆ. ಹಾಂ, I will pay bro. How many? 60. ಕಾರು, ಜೀಪು ನೋಡಿ. ಬಸ್ಸಿಗಾದರೆ 100 ರೂಪಾಯಿ ಇದೆ. ಹಾಂ, ಓಕೆ ಬ್ರೋ. ಟ್ರಾವೆಲರ್ಗೆ 70, ಕಾರ್ ಆ್ಯಂಡ್ ಜೀಪ್ಗೆ 50 ರೂಪಾಯಿ ಇದೆ. ಆಟೋಗೆ 30 ರುಪೀಸ್, ಬೈಕ್ಗೆ 20 ರುಪೀಸು. 3 ಬೈಕಿಂದ 60 ರುಪೀಸ್ ಆಯಿತು. ವೆಹಿಕಲ್ ಸ್ಲಾಟ್ ಬೇರೆ ಇದೆ. ನಮ್ಮ ಸ್ಲಾಟ್ 1 ಕೊಟ್ಟಿದ್ದಾರೆ 3 ಬೈಕ್ ನಿಲ್ಸೋದಕ್ಕೆ. ಆಟೋ ಸ್ಟ್ಯಾಂಡ್, ಪಾರ್ಕಿಂಗ್ 6. ಸೊ ಇಲ್ಲಿ ವೆಹಿಕಲ್ ಜಾಸ್ತಿ ನಿಲ್ಸೋದಕ್ಕೆ ಜಾಗ ಇಲ್ಲ ಅಂತ
ಪಾರ್ಕಿಂಗ್ ಸ್ಲಾಟ್ಗಳು ಮಾಡ್ಕೊಂಡಿದ್ದಾರೆ. ಆ ಪಾರ್ಕಿಂಗ್ ಸ್ಲಾಟಲ್ಲಿ ಅವ್ರು ಹೇಳ್ತಾರೆ ಇಲ್ಲಿ ನಿಲ್ಲಿಸಿ ಅಂತ. ನಮ್ಮದು ಪಾರ್ಕಿಂಗ್ ಸ್ಲಾಟ್ 1ಅಲ್ಲಿ ನಿಲ್ಸೋದಕ್ಕೆ ಹೇಳಿದ್ದಾರೆ. ಇನ್ನು ಮುಂದೆ ಹೋಗಬೇಕು. 6, 7 ಎಲ್ಲ ಅಂದರೆ ಹೆವಿ ರಿಸ್ಕರು. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಅಂದರೆ ಏನು ಹೇಳಿ. ಸೊ ದೊಡ್ಡ ವೆಹಿಕಲ್ಗಳೆಲ್ಲ ಬರ್ತಾವಲ್ಲ, TT ಬಸ್ಸು, ಇವಕ್ಕೆಲ್ಲ ಇಲ್ಲಿಂದೇ ಸ್ಲಾಟ್ ಕೊಟ್ಬಿಡ್ತಾರೆ. 1 ಹಾಂ. ಓ ಇಲ್ಲೇ ಹಾಕ್ಬೇಕಾ? ಇಲ್ಲಿ ಬಂದ್ವಿ. ಇವಾಗ ವ್ಯೂ ಪಾಯಿಂಟ್ ನಡ್ಕೊಂಡು ಹೋಗ್ಬೇಕು. ಎಷ್ಟು ದೂರ ನಡಿಬೇಕೋ ಗೊತ್ತಿಲ್ಲ ಇನ್ನು. ಇಲ್ಲಿಂದ 1 ಕಿಲೋಮೀಟರ್ನ ಡಿಸ್ಟೆನ್ಸ್ ಇದೆ, ವಾಕಬಲ್ ಡಿಸ್ಟೆನ್ಸು. ಸೊ ಇವ್ರ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಚೆನ್ನೈ ಅವರು ಚೆನ್ನೈ. ಸೊ 3 ಜನ ಬಂದಿದ್ದಾರೆ. ಬ್ರೋ ನೇಮ್? ರವೀಂದ್ರ. ಸುರೇಂದರ್. ಬ್ರೋ ಲೋಕೇಶ್. ಸೊ ಚೆನ್ನೈಯಿಂದ ಇವರು. ಸೊ ನಮ್ಮ ಜೊತೆನೇ ಇವತ್ತು ರೈಡ್ ಮಾಡ್ತಾಯಿದ್ದಾರೆ. ಸೊ ಬನ್ನಿ ಹೋಗೋಣ. ಸಿಕ್ಕಾಬಟ್ಟೆ ಅಪ್ಪಿದೆ, ಹತ್ತೋದಕ್ಕೆ ಆಗ್ತಿಲ್ಲ. 1 ಕಿಲೋಮೀಟರ್ ವಾಕಬಲ್ ಡಿಸ್ಟೆನ್ಸು. ಸ್ವಲ್ಪ ಹತ್ತಿದ್ದು ಕಾಲೇ ಸ್ಟ್ರೈನ್ ಆಯಿತು. ಸೊ ನೋಡಿ, ಇನ್ನು ಮೇಲೆ ಹೋಗಬೇಕು. ಸೊ ಇಲ್ಲೇ ಯಾವುದೋ ಪಾರ್ಕಿಂಗ್ ಇದೆ. ಸೊ ಇಲ್ಲೆಲ್ಲ ಏನೇನೋ ಬರೆದಿದ್ದಾರೆ ನೋಡಿ. ಇವರು ಮಾಡಿರೋದು ಇದು ಡಿಸೈನ್. ಇಲ್ಲೊಂದು ಪಾರ್ಕಿಂಗ್ ಇದೆ. ಸೊ ನಮಗೆ ಪಾರ್ಕಿಂಗ್ ನಂಬರ್ ಸ್ಲಾಟ್ 1ರಲ್ಲೇ ಕೊಟ್ಟಿದ್ರಲ್ಲ, ಸೊ ಅಲ್ಲೇ ಹಾಕ್ಸಿದ್ರು. ಹೋದ್ವಿ. ಸೊ ಇಲ್ಲಿ ಟಿಕೆಟ್ ಕೌಂಟ್ರ್ ಇದೆ. ಟಿಕೆಟ್ ಬೈ ಮಾಡಿ ಇಲ್ಲಿಂದ ಮತ್ತೆ ಮುಂದೆ ಹೋಗಬೇಕು. ಸೊ ಇದೆ ನೋಡಿ ಎಂಟ್ರೆನ್ಸ್, ತೋರಿಸ್ತೀನಿ. ಸೊ ಟಿಕೆಟ್ ಕೌಂಟ್ರ್ ಇಲ್ಲಿದೆ ನೋಡಿ. ಅಡಲ್ಟ್ಗೆ 50, ಚಿಲ್ಡ್ರನ್ಗೆ 30. ನಾಲ್ಕು ಟಿಕೆಟ್ಗೆ 200 ಆಗಿದೆ. ಸೊ ಇವಾಗ ಮೇಲೆ ಹೋಗಬೇಕು. ವಾಟರ್ ಬಾಟ್ಲಿಗೆಲ್ಲ ಸ್ಟಿಕ್ಕರ್ ಹಾಕ್ಸ್ಕೊತಾ ಇದರಲ್ಲಿ. ಸೊ ಹಾಕ್ಸ್ಕೊಬನ್ನಿ, ಹೋಗೋಣ. ಎಂಟ್ರಿ. ಸೊ 300 ಸ್ಟೆಪ್ ಇದೆಯಂತೆ ಇಲ್ಲಿಂದ. 380. ವಾ, 380 ಸ್ಟೆಪ್ ಅಂತೆ. ಇನ್ನೂ ಟಿಫನ್ ಮಾಡಿಲ್ಲ. ಫುಲ್ ಇಲ್ಲೇ ಒಳ್ಳೆ ವರ್ಕೌಟ್ ಆಗುತ್ತೆ ಇವತ್ತು. ಸೊ ಬನ್ನಿ ಹತ್ಕೊಂಡು ಹೋಗೋಣ. ನೋಡಿ ಹೆಂಗಿದೆ ಸ್ಟೆಪ್ಸು. ಹತ್ತೋದೇನೋ ಇಳಿಯೋದೇನು ಇಳಿಬೋದು, ಹತ್ತೋದೇ ಕಷ್ಟ ಒಂದು ಕಡೆ. ಸೊ ಬನ್ನಿ, ಇನ್ನೇನು ಮಾಡೋಕ್ಕಾಗಲ್ಲ, ಹತ್ಕೊಂಡು ಹೋಗೋಣ. ಸೊ ಈ ಕಡೆ ಎಲ್ಲ ನೋಡಿ ಹೋಗಿದೆ, ಬಟ್ ನೋ ಎಂಟ್ರಿ ಅಂತ ಹಾಕಿದ್ದಾರೆ. ಎಡಕಲ್ಕೆ ಹಾಕಿದ್ದಾರೆ ನೋಡಿ ನೋಟಿಸು. ಓದೋಕ್ಕಾಗ್ತಿಲ್ಲ, ಹಂಗೆ ಓದ್ಕೊಬಿಡಿ. ಸ್ಟೆಪ್ಸು ತುಂಬ ಡಿಫಿಕಲ್ಟ್ ಇದೆ ಹತ್ತೋದು. ನೋಡಿ ಹೆಂಗಿದೆ. ಹಿಂಗೆ ಹೋಗ್ಬೇಕು. ಹಾಂ ಇಬ್ರು. ಹಾಂ, ಚಿತ್ರದುರ್ಗ ಕೋಟೆಯಲ್ಲಿದೆಯಾ ನೋಡಿ, ನುಗ್ಬಿಟ್ಟು ಬರ್ತೀವಲ್ಲ ಆ ಥರ ಇದು. ಒಬ್ಬವ ಎಲ್ರಿಗೂ ಹೊಡಿತಾರಲ್ಲ 1 ಕೈಲಿ, ಆ ಥರ ಕ್ರೇಜಿ ನೋಡಿ. ಅಲ್ಲಿಂದ ಹತ್ಕೊಬಂದಿದ್ದು. ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ. ರಿಸ್ಕ್ ಇದೆ. ಚಿಕ್ಕ ಮಕ್ಕಳೆಲ್ಲ ಕರ್ಕೊಂಬಂದರೆ ಸ್ವಲ್ಪ ಹುಷಾರಾಗಿ ಕರ್ಕೊಬಂದು ಹೋಗಿ. ಸೊ ಫುಲ್ ಎಲ್ಲ ಕಡೆ ಕಲ್ಲೇ ಇರೋದು. ನೀವತ್ತದೇ ಒಂದು ಟಾಸ್ಕ್ ಆಗಿರುತ್ತೆ ಇಲ್ಲಿ. ಸೇಮ್ ಅದೇ ಫೀಲು. ಕಿಂಡಿ ಅಂತಾರಲ್ಲ ಚಿತ್ರದುರ್ಗ ಕೋಟೆಯಲ್ಲಿ, ಸೇಮ್ ಹಂಗೆ ಇದೆ. ಇಲ್ಲೆಲ್ಲ ಗೇಟ್ ಮಾಡಿದಾರಲ್ಲ ಗುರು ತಂದು.
ವಾ ಕೇವ್ಗೆ ಎಂಟ್ರಿ ಆದ್ವಿ. ಏನು ಗುರು ಹಿಂಗಿದೆ. ನೋಡಿ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ, ಡೈಲಿ ಕ್ಲೀನಿಂಗ್ ಮಾಡ್ತಾರೆ ಅಂತಿಲ್ಲಿ. ಇಲ್ಲಿ ಹೋಗ್ಬೇಕು. ಸೊ ಇದು ಒಂಥರ ಬೇರೆ ಥರನೇ ಇದೆ ಪ್ಲೇಸು. ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು. ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ಇವಾಗ ಹೊರಗಡೆ ಬಂದ್ವಿ. ನೋಡಿ ನೀರೆಲ್ಲ ಜಿನಗ್ತಾ ಇದೆ ಮೇಲಿಂದ. ಬಂದರು ನೋಡಿ. ಗ್ರಾನೈಟ್ ಏನಿಲ್ಲ, ವ್ಯೂ ನಾರ್ಮಲ್ ಆಗಿದೆ ನೋಡಿ. ಚೆನ್ನಾಗಿದ್ದಾರ. ಅಲ್ಲಿನ್ನೂ ಹತ್ತುತ್ತಾ ಇದ್ದಾರೆ, ಇನ್ನು ಮೇಲೆ ಹೋಗ್ಬೇಕು ನೋಡಿ ಹೆಂಗಿದೆ. ಎಕ್ಸಿಟ್ಗೆ ಹಿಂಗೆ ಅನಿಸುತ್ತೆ ಹೋಗೋದು. ಎಕ್ಸಿಟ್ ಅಂತ ಹಾಕಿದ್ದಾರೆ. ಸೊ ಜನ ಜಾಸ್ತಿ ಆದಾಗ, ಸೊ ಈ ಕಡೆಯಿಂದ ಬಂದಾಗ ಈ ಥರ ಈ ಕಡೆಯಿಂದ ಎಕ್ಸಿಟ್ ಕೊಡ್ತಾರೆ ಅನಿಸುತ್ತೆ. ನೋಡಿ ಹಾಕಿದ್ದಾರೆ. ಬಂದ್ವಿ. ಯಪ್ಪ ನಿಜವಾಗ್ಲೂ ರಿಸ್ಕ್ ಐತೆ ನೋಡಿ. ಮೇಲಿಂದ ವೀವಿಂಗ್ ಕಾಣಿಸುತ್ತೆ. ಸೂಪರ್ ಅಲ್ಲ. ಸೊ ಕೇವ್ಗೆ ಎಂಟ್ರಿ ಆಗ್ತಾ ಇದೀವಿ ಇವಾಗ. ಸೇಮ್ ಗುಣ ಕೇವ್ ಥರನೇ ಇದೆ ಇದು. ಓ ನೋಡಿ ಹೆಂಗಿದೆ. ಇಲ್ಲೆಲ್ಲ ಏನೇನೋ ಬರ್ತಿದ್ದಾರೆ ನೋಡಿ ಇಲ್ಲೆಲ್ಲ. ಸೊ ಈ ಕಡೆ ಕೂಡ ಬರ್ದಿದ್ದಾರಲ್ಲ. ಚೆನ್ನಾಗಿದೆ ಒಂಥರ ಪ್ಲೇಸು. ಓ ಇದು ಓಪನ್ ಇದೆ. ಸೇಮ್ ಗುಣ ಕೇವ್ ಥರನೇ ಇದೆ. ಸೊ ಕ್ಯಾಮ್ರಾದು ಸ್ಟೋರೇಜ್ ಫುಲ್ ಆಗಿಬಿಟ್ಟೈತೆ, ನೋಡ್ಕೊಂಡಿಲ್ಲ. ಮೊಬೈಲಲ್ಲಿ ಮಾಡಾಕಿದ್ದೀನಿ ಇದು ಇದೆಯಲ್ಲ ಬರವಣಿಗೆ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರಂತೆ. ಸೊ ವಿಡಿಯೋ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸೊ ಬನ್ನಿ. വർഷം മുന്നാടി ശക്തമായ ഭൂകമ്പം അടുത്തതൊക്കെ വന്നിട്ട് കല്ലുടഞ്ഞിരുന്നു. മേലെ ഒരു കല്ല് രണ്ട് കല്ല് നടുക്കൊരു കല്ല്. അതിലെ മലയാളത്തിൽ ചൊല്ലി എടക്കൽ ഇൻ ബിറ്റ്വീൻ സ്റ്റോൺ. അതേ എടക്കൽ കേവ്. അന്ന ടൈമിൽ രണ്ട് കേവ് ആയിരുന്നു, കീഴ കേവ് മേലെ കേവ്. ഇത് ബ്രിട്ടീഷ് ടൈം 1894 മലബാർ ബ്രിട്ടീഷ്മെന്റ് പോലീസ് സൂപ്രണ്ട് ഫെഡറൽ ഫസ്റ്റ് അവർ ஹண்டிங் பர்பஸ் வந்தபோது பார்த்துட்டு ஒரு இந்தியன் இந்த மாதிரி ஒரு கேவ் இருக்கு. பிக்சர்ஸ் இந்தியன் ஆர்கோடையை வந்து செக் பண்ணும்போது கார்பன் டேட் இது இருந்திருக்கு. இங்கே 6000 years old கார், 3000 years old கார், then 2300 years old கார் plus South Indian first language Tamil Brahmi mixing language and old Sanskrit language. This is a period of BC 4000 to 1000. ഈ പീരീഡ് ಕಾರಲಾರೆ ಪಲ ಟ್ರೈಬಲ್ಸ್ ಸ್ಟೋನೇಜ್ ಪೀಪಲ್ಗೆ ವಾಸ ಮಾಡಿ வாழ்ந்திருக்கு. அவர் அந்த டைம் ஸ்டோனேஜ் கல்லூரியில் கிராவிங் பண்ணியிருக்கு. சுமார் பிக்சர்ஸ் நெக்ஸ்ட் ஜெனரேஷன் கம்யூனிகேட் பண்ணுது. அது மெயின் ട്രൈബൽ ലീഡർ വിത്ത് പല മേല ക്രൗൺ ക്രൗൺ, ഇത് ഹാൻഡ്, ഇത് ബോഡി, ഇത് വിങ്സ്. ബേസിന്റെ വിങ്സിലെ ക്രൗൺ, അനിമൽസിന്റെ ലെതർസിലെ ചെയിൻ ഇതെല്ലാം ആക്കില്ല. ഇത് ഫ്രണ്ട് വ്യൂ, ദാറ്റ് ബാക്ക് വ്യൂ. பாத்தியா போட்டோ எடுத்து கேமரா கிளியர். அங்க பாரு ஒரு லேடி வித் கிரவுன். லேடி. இந்த சைல்டு வித் கிரவுன்.
ಚೈಲ್ಡ್ ಮೇಲೆ ഒരു ವೈಲ್ಡ್ ಡಾಗ್ ಬ್ಯಾಕ್ ಸೈಡ್ ನೋಡಿಕೊಂಡು നോക്കിയിട്ട് പാത്തിട്ട് നിൽക്കുന്നത് വൈൽഡ് ഡോഗ് പാത്തിയാ ചെവി മേലെ ആക്കിയിട്ട് പിന്നാടി പാത്തിട്ട് ഇതൊരു എലിഫന്റ് ട്രങ്ക് நீங்க பாருங்க ரவுண்ட் பாக்கல அதுக்கு மேல எஸ் மாடல் பீகாக் இருக்கு சன் வித் பீகாக் அந்த டைம்ல ஒரு சன் வித் சன்னிനെ ഭഗവാൻ ഗോഡായിട്ട് ഇത് പാരുங்க നാല് പോലെ പാക്കല ലെഡ് മാറ്റി സെൻട്രൽ രണ്ട് മുകളിൽ നിന്ന് ഉരുണ്ട് വന്ന് രണ്ട് സൈഡ് സ്റ്റിക്കർ പുഷ് കാർഡ് 3000 6000 days old 6300 years old. come on അപ്പോൾ ഇത് ഇമ്പോർട്ടൻ എന്താണെന്ന് വെച്ചാൽ 6000 വർഷം മുൻപ് മുതൽ ജനങ്ങൾ താമസിച്ചിരുന്നു 500 സ്ക്വയർ ഫീറ്റ് this 3000 years old gardens there are weapons knife bow there are weapons zoom one lady with push cart trolley lady with push cart one star is there one star is one what's the type animal system this is a camera you know one couple is there lady dance person gents hunting person this is a bow and arrow this is a bow and arrow ambambile idittu nikku round lady dance person lady crown hand left leg right leg totally one couple is there lady dance person that's hunting come on this side here triangle lady or come on triangle lady 2300 days just like a dinosaur model one beginning body like a head head like one monkey sitting elephant head fish a lot of trees flowers little deer big deer damage one monkey sitting wild dog head damage wild dog these are traditional dance temple dance 2300 years old now following south indian temple മലയാളത്തിൽ തെല്ലും തമിഴിൽ കറുക കാന്താര തലയിൽ ഒരു പിക്ചർ ട്രഡീഷണൽ ഡാൻസ് ഉണ്ട് ഇത് ഒരാൾ നിന്നിട്ട് തലയിൽ തെയ്യം വെച്ചിട്ട് ആടും ഇത് ഇവിടെ ഒരു പിക്ചറിൽ ചൊല്ലിക്കൊടുത്തിருக்கு പിന്നെയാണ് ലാംഗ്വേജ് സ്റ്റാർട്ട് ആയത് ലാംഗ്വേജ് ഇപ്പോൾ തമിഴല്ല அதுக்கு முன்னாடி வட்டத்து செந்தமிழ் அதுக்கு முன்னாடி ஸ்டார்டிங் லாங்குவேஜஸ் தமிழ் பிராமி மிக்சிங் லாங்குவேஜ் 2300 days ഇതിൽ ഞാൻ രണ്ടക്ഷരം തമിഴ് കാമിച്ചു കൊടുത്താൽ പഠിക്ക മുടിയുമോ ഇതെപ്പടി Pa. ഒരു സ്ത്രീ രൂപം ഒരു Ya. La. Pu. Ola. പലാപ്പുലി താത്തക്കാരി ബോഡുങ്കോ മലൈപ്പാണഗജ കത്തിനിട പലാപ്പുലി താത്തക്കാരി ബോഡുങ്കോ മലൈപ്പാണഗജ കത്തിനിട ദാറ്റ് മീൻസ് man who killed a lot of tigers he is living in cave അനേകം പുലികളെ സാവടിച്ച ഒരാൾ കേവുക്കുള്ളാലെ വാഴ്ന്നിട്ടുണ്ട് സെക്കൻഡ് ലൈൻ ഓൾഡ് സാംസ്കൃതിക് ലാംഗ്വേജ് ശ്രീ വിഷ്ണുവർമ്മനാഹ കുടുംബിയ കുലവർദ്ധനാസിലിത് കുടുംബിയ ഗോത്രക്കാരനാനന്ദ പീരീഡിൽ വാഴുന്ന പേര് വിഷ്ണുവർമ്മ ഇത് എടക്കൽ കേവ് ഇത് അവർ കണ്ടിന്യൂസ് സ്റ്റെപ്പ് വാസം வாழ்ந்திருக்கு இங்க அவருக்கு பிளேஸ் எல்லாம் சேஃப் பிளேஸ் ட்ரைனேஜ் ஓகே പിന്നെ அங்க மழை வராது அங்க மரத்தில் தான் க்ளோசிங் பண்ணி வந்தோம்னா வைல்ட் அனிமல்ஸ் அட்டாக் பண்ண முடியல അതുകൊണ്ട് അവർ കണ്ടിന്യൂസ് ഇങ്ങനെ വാഴും ഒരു മൊബൈൽ കൊടുത്തന്നെ ഫോട്ടോ എടുത്ത് കൊടുക്കണം